ನಮಸ್ಕಾರ. ವಾರ್ತೆಗಳ ಪರಿಚಯಕರು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. SAK ಕನ್ವೆನ್ಷನ್ ಹಾಲ್. Book now flat 50% discount. Save of the season. Wide parking areas facilities. Visit Shekhar Nagar, IB Road, Raichur. ಶ್ರೀ ಜ್ಞಾನಗಂಗಾ ಡಿಗ್ರಿ ಕಾಲೇಜ್ NGO ಕಾಲೋನಿ ರಾಯಚೂರು. ದ್ವಿತೀಯ PUC ಪಾಸಾದ ಆತ್ಮೀಯ ವಿದ್ಯಾರ್ಥಿಗಳೇ ಹಾಗೂ ಪಾಲಕರೇ, ನಮ್ಮ ಶ್ರೀ ಜ್ಞಾನಗಂಗಾ ಪದವಿ ಮಹಾವಿದ್ಯಾಲಯ 2024-25ನೇ ಸಾಲಿಗೆ BA ಮತ್ತು BComಗೆ ಅಡ್ಮಿಷನ್ಸ್ ಪ್ರಾರಂಭವಾಗಿದ್ದು, ವಿಸಿಟ್ KTB Jewel Palace, ಉದಯನಗರ್, ಸ್ಟೇಷನ್ ರೋಡ್, ರಾಯಚೂರು. ಮೊಬೈಲ್ 8123535300. N150 ಸಂಪರ್ಕಿಸಿ ಶ್ರೀ ಬಾಲಾಜಿ ಬಜಾಜ್, ಗಂಜ್ ಕಲ್ಯಾಣ ಮಂಟಪ ಪಕ್ಕ, ಗಂಜ್ ರಸ್ತೆ, ರಾಯಚೂರು. ಶ್ರೀ ರಾಘವೇಂದ್ರ ಘೀ. ಶ್ರೀ ರಾಘವೇಂದ್ರ ಘೀ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ತನಿಖೆಯ ನಂತರ ಸತ್ಯಾಸತ್ಯತೆ ಬಯಲು ಸಿಎಂ ರಾಜೀನಾಮೆ ಕೇಳಿದರೆ ಕೊಡಲು ಸಿದ್ಧ ದದ್ದಲ್ ಬಸನಗೌಡ. ವಾಲ್ಮೀಕಿ ನಿಗಮದ ಅವ್ಯವಹಾರ ಆರೋಪ ಸಾಬೀತಾಗದೆ ಸಚಿವರ ಅಧ್ಯಕ್ಷರ ರಾಜೀನಾಮೆ ಕೇಳುವುದು ನೈತಿಕತೆ ಅಲ್ಲ, ಹನುಮಂತ ನಾಯಕ್. ಜೂನ್ 9ರಿಂದ 3 ದಿನ ನಗರದಲ್ಲಿ ಶಾಮಿಯಾನ್ ಸಂಘದ ಮಹಾಧಿವೇಶನ, ಸಮಸ್ಯೆ ಪರಿಹಾರಗಳ ಕುರಿತು ಚರ್ಚೆ, ಆರ್ ಲಕ್ಷ್ಮಣ್. ಕುಮಾರಸ್ವಾಮಿ ಪ್ರಜ್ವಲ್ ರೇವಣ್ಣ ಅವರ ಕರ್ಮಕಾಂಡ ಬಗ್ಗೆ ವಿರೂಪಾಕ್ಷಿ ಮೊದಲು ಮಾತನಾಡಲಿ, ನರಸಿಂಹಲು ಮಾಡಗಿರಿ. ಅನಾಥ ಮಕ್ಕಳ ಶಾಲೆಯಲ್ಲಿ ಮ್ಯಾಗಲಮನಿ ಹುಟ್ಟುಹಬ್ಬ ಆಚರಣೆ. ಜೂಜಾಟ, ಬೆಟ್ಟಿಂಗ್ ಸೇರಿ ವಿವಿಧ ಪ್ರಕರಣಗಳಡಿ 74 ಆರೋಪಿಗಳ ಬಂಧನ. ವಾರ್ತೆಗಳ ವಿವರ. ವಾಲ್ಮೀಕಿ ನಿಗಮದಲ್ಲಿ ನಡೆದಿದೆ ಎನ್ನಲಾದ ಅಕ್ರಮ ಕುರಿತು SIT ಮತ್ತು CBI ತನಿಖೆಗಳು ನಡೆಯುತ್ತಿದ್ದು, ಯಾವುದೇ ಅಕ್ರಮ ವ್ಯವಹಾರದಲ್ಲಿ ಭಾಗಿಯಾಗಿಲ್ಲ. ಮುಖ್ಯಮಂತ್ರಿಗಳು ರಾಜೀನಾಮೆ ನೀಡಲು ಸೂಚಿಸಿದರೆ ರಾಜೀನಾಮೆ ನೀಡಲು ಸಿದ್ಧವೆಂದು ಗ್ರಾಮೀಣ ಶಾಸಕ ದದ್ದಲ್ ಬಸನಗೌಡ ಹೇಳಿದ್ದಾರೆ. ವಾಲ್ಮೀಕಿ ನಿಗಮದಲ್ಲಿ ನಡೆದಿದೆ ಎನ್ನಲಾದ ಅಕ್ರಮ ಕುರಿತು SIT ಮತ್ತು CBI ತನಿಖೆಗಳು ನಡೆಯುತ್ತಿದ್ದು, ಯಾವುದೇ ಅಕ್ರಮ ವ್ಯವಹಾರದಲ್ಲಿ ಭಾಗಿಯಾಗಿಲ್ಲ. ಮುಖ್ಯಮಂತ್ರಿಗಳು ರಾಜೀನಾಮೆ ನೀಡಲು ಸೂಚಿಸಿದರೆ ರಾಜೀನಾಮೆ ನೀಡಲು ಸಿದ್ಧವೆಂದು ಗ್ರಾಮೀಣ ಶಾಸಕ ದದ್ದಲ್ ಬಸನಗೌಡ ಹೇಳಿದ್ದಾರೆ. ಅವರಿಂದು ಬೆಂಗಳೂರಿನಲ್ಲಿ ಮಾಧ್ಯಮಗಳೊಂದಿಗೆ ಮಾಹಿತಿ ನೀಡಿ, ಪರಿಶಿಷ್ಟ ಅಭಿವೃದ್ಧಿ ನಿಗಮದಲ್ಲಿ ನಡೆದಿರುವ ಅಕ್ರಮದ ಹಣವನ್ನು ದುರ್ಬಳಕೆ ಮಾಡಲು ಬಿಡುವುದಿಲ್ಲ. ಪರಿಶಿಷ್ಟ ಜಾತಿ ಮೀಸಲಾತಿಯಿಂದ ಗೆದ್ದು ಬಂದಿದ್ದು ಸಮುದಾಯಕ್ಕೆ ಅನ್ಯಾಯವಾಗಲು ಬಿಡುವುದಿಲ್ಲ. ಪ್ರಕರಣ ಸತ್ಯಾಸತ್ಯತೆ ತನಿಖೆಯ ನಂತರ ಹೊರಬರುತ್ತದೆ. ಸಚಿವರು ಭಾಗಿಯಾಗಿರುವುದು ಯಾವುದೇ ಸಾಧ್ಯತೆ ಇಲ್ಲ. ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ಪರಿಶಿಷ್ಟರವರ ಪರವಾಗಿ ಅನುದಾನ ದುರ್ಬಳಕೆಯಾಗದಂತೆ ತಡೆಯಲು ಬೇಕಾದ ಕ್ರಮ ಕೈಗೊಂಡಿದ್ದಾರೆ. ಚುನಾವಣಾ ನೀತಿ ಸಂಹಿತೆ ಮುಗಿದಿದ್ದು, ನಿಗಮದ ಅಧಿಕಾರಿಗಳಿಗೆ ಪತ್ರ ಬರೆದು ನಡೆದಿರುವ ವ್ಯವಹಾರ ಪೂರ್ಣ ವಿವರ ಪಡೆಯುವುದಾಗಿ ಹೇಳಿ, ಅಗತ್ಯ ಬಿದ್ದರೆ ತನಿಖಾ ಸಂಸ್ಥೆಗಳಿಗೂ ಮಾಹಿತಿ ನೀಡುವುದಾಗಿ ಹೇಳಿದರು. ವಾಲ್ಮೀಕಿ ನಾಯಕ ಅಭಿವೃದ್ಧಿ ನಿಗಮದಲ್ಲಿ ನಡೆದಿದೆ ಎನ್ನಲಾದ ಅಕ್ರಮ ಕುರಿತು ವಿವಿಧ ಹಂತದ ತನಿಖೆಗಳು ನಡೆಯುತ್ತಿದ್ದು, ಆರೋಪ ಸಾಬೀತಾಗುವ ಮುನ್ನವೇ ಸಚಿವರ, ಶಾಸಕರ ರಾಜೀನಾಮೆ ಕೇಳಬಾರದು ಎಂದು ಅಖಿಲ ಕರ್ನಾಟಕ ವಾಲ್ಮೀಕಿ ನಾಯಕ ಕ್ಷೇಮಾಭಿವೃದ್ಧಿ ಸಂಘದ ರಾಜ್ಯಾಧ್ಯಕ್ಷ ವೈ ಹನುಮಂತ ನಾಯಕ್ ಆಗ್ರಹಿಸಿದರು. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿದೆ ಎನ್ನಲಾದ ಅಕ್ರಮ ಕುರಿತು ವಿವಿಧ ಹಂತದ ತನಿಖೆಗಳು ನಡೆಯುತ್ತಿದ್ದು, ಆರೋಪ ಸಾಬೀತಾಗುವ ಮುನ್ನವೇ ಸಚಿವರ, ಶಾಸಕರ ರಾಜೀನಾಮೆ ಕೇಳಬಾರದು ಎಂದು ಅಖಿಲ ಕರ್ನಾಟಕ ವಾಲ್ಮೀಕಿ ನಾಯಕ ಕ್ಷೇಮಾಭಿವೃದ್ಧಿ ಸಂಘದ ರಾಜ್ಯಾಧ್ಯಕ್ಷ ವೈ ಹನುಮಂತ ನಾಯಕ್ ಆಗ್ರಹಿಸಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ವಾಲ್ಮೀಕಿ ನಿಗಮದ ಅಕ್ರಮ ಕುರಿತಂತೆ ಪರಿಶಿಷ್ಟ ಪಂಗಡದ ಸಚಿವ ನಾಗೇಂದ್ರ ಇವರಿಂದ ಅನಾವಶ್ಯಕವಾಗಿ ರಾಜೀನಾಮೆ ಪಡೆಯಲಾಗಿದೆ. ಅಲ್ಲದೆ ಘಟನೆಗೆ ಸಂಬಂಧವೇ ಇಲ್ಲದೆ ಇರುವ NS ಬೋಸರಾಜ್ ಇವರ ರಾಜೀನಾಮೆ ನೀಡಬೇಕೆಂದು ಕೆಲವರು ಒತ್ತಾಯಿಸುತ್ತಿದ್ದಾರೆ. ನಿಗಮದ ಅಧ್ಯಕ್ಷ ಬಸನಗೌಡ ದದ್ದಲ್ ರಾಜೀನಾಮೆ ನೀಡಬೇಕೆಂದು ಹೇಳುತ್ತಿದ್ದಾರೆ. ಆರೋಪಗಳು ಸಾಬೀತಾಗುವ ಮುಂಚೆ ರಾಜಕೀಯ ದುರುದ್ದೇಶದಿಂದ ರಾಜೀನಾಮೆ ಕೇಳಲಾಗುತ್ತಿದೆ. ಈ ಹಿಂದೆ ಪರಿಶಿಷ್ಟ ಪಂಗಡದ ನಾಯಕ ರಮೇಶ್ ಜಾರಕಿಹೊಳಿ ವಿರುದ್ಧ ಸುಳ್ಳು ಆರೋಪ ಮಾಡಿ ರಾಜೀನಾಮೆ ಪಡೆಯಲಾಗಿತ್ತು.
ಈಗ ಪರಿಶಿಷ್ಟ ಪಂಗಡದವರನ್ನೇ ಗುರಿ ಮಾಡಿ ರಾಜೀನಾಮೆ ಕೇಳಲಾಗುತ್ತಿದೆ. ಎಸ್ಟಿ ನಿಗಮದಲ್ಲಿ ಮಾತ್ರ ಅಕ್ರಮ ನಡೆದಿದೆಯಾ ಎಂದು ಪ್ರಶ್ನಿಸಿದರು. ಕಾರಣ ರಾಜಕೀಯ ಕಾರಣಗಳಿಂದ ರಾಜೀನಾಮೆ ಪಡೆಯಬಾರದು. ತನಿಖೆ ವರದಿ ಆರಾಧಿಸಿ ಆರೋಪಿಗಳಾದಲ್ಲಿ ರಾಜೀನಾಮೆ ಕೇಳಬೇಕು ಎಂದರು. ನೈಸರ್ಗಿಕ ಗಿಡ ಒಂದು ಜಾತಿಗೆ ಸೀಮಿತ ಆಗಿರೋದಲ್ಲ. ನಮ್ಮ ಪತ್ರಕರ್ತರು ಎಲ್ಲ ಸಮುದಾಯದ ಜನರ ಒಂದು ಬೆನ್ನಿಗೆ ಇದ್ದಾರೆಂದು ನಾನು ಬಯಸುತ್ತೇನೆ. ಈ ಸಭೆಗೆ ಆಗಮಿಸಿದ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಯಾಕಂದ್ರೆ ಕಣಿ ಕಾಣುವ ಒಂದು ಪತ್ರಕರ್ತರೆ ನಾನು ವೈದ್ಯ ಕೇಳಬೇಕಂದ್ರೆ ನನಗೆ ಪ್ರಮುಖರು. ಈ ದೇಶದಲ್ಲಿ 4 ದಿಕ್ಕುಗಳು ಹೆಂಗಿದೆ, ಶಾಸಕಾಂಗ ಮತ್ತು ಕಾರ್ಯಾಂಗ ಮತ್ತು ನ್ಯಾಯಾಂಗ ಮತ್ತು ಪತ್ರಿಕೆರಂಗ. ಅದು ನಮ್ಮ ಕಣಿ ಕಾಣುವ ದೇವರು. ನಮ್ಮ ಕಣಿ ಕಾಣುವ ದೇವರು ಯಾರಂದ್ರೆ ಪತ್ರಿಕೆರಂಗ. 4 ಶಿವಗಳಿದೆ, ಕಾಣುವ 3 ಶಿವ. ಬಟ್ ಆದ್ರೆ ನಾನು ಹೇಳುದು ಒಂದೇ, ನಮ್ಮ ಜನಾಂಗದಲ್ಲಿ ಸನ್ಮಾನ್ಯ ಶ್ರೀ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಜಾತಿಗೆ ಸೀಮಿತ ಮೀಸಲಾತಿ ಕೊಟ್ಟಿರುವುದಲ್ಲ. ಅದರಂತೆ ಇಂದಿನ ಬಿಜೆಪಿ ಸರ್ಕಾರದಲ್ಲಿ ನಮ್ಮ ರಮೇಶ್ ಜಾರಕಿಹೊಳಿ ಅವರನ್ನು ಸಮಾಜದ ವತಿಯಿಂದ ಒಂದು ರಾಜಕೀಯವಾಗಿ ಅವರನ್ನು ಮೂಲೆಗುಂಪು ಮಾಡಿರುತ್ತಾರೆ. ಮೂಲೆಗುಂಪು ಮಾಡುವ ಕಾರಣ ಯಾವುದೋ ಒಂದು ಹೆಣ್ಣಿನ ಒಂದು ವಿಷಯದಲ್ಲಿ ತಂದು ಅವರು ಬೆಳೆಗಾಲಕ ರಾಜಕೀಯವಾಗಿ ಬೆನ್ನಿಗೆ ಚೂರಿ ಹಾಕಿದ್ದಾರೆ. ಅದರಂತೆ ನಾಗೇಂದ್ರ ಅಣ್ಣವರು ನಮ್ಮ ಸಮಾಜದ ಗಣ್ಯ ವ್ಯಕ್ತಿಗಳು ರಾಜೀನಾಮೆ ಕೊಟ್ಟಿದ್ದಾರೆ. 187 ಕೋಟಿ ಹಗರಣ ಆಗಿದೆ. ಬಟ್ ತನಿಖೆ ಆಗಲಿ. ಬಟ್ ಆದ್ರೆ ರಾಜೀನಾಮೆ ಮಾತ್ರ ಕೇಳಬಾರ್ದಂತ ನಮ್ಮ ಮನವಿ. ಬಟ್ ಆದ್ರೆ ಸನ್ಮಾನ್ಯ ನಮ್ಮ ಗೋಸಲ ಸಾಹೇಬರು ನಮ್ಮ ಜಿಲ್ಲೆಯ ಹಿರಿಯರು ಮತ್ತು ರಾಜಕಾರಣಿಗಳು ಅಂತವ್ರನ್ನ ರಾಜೀನಾಮೆ ಕೇಳಬಾರ್ದು. ಮತ್ತು ನಮ್ಮ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಬಸವನಗೌಡ ದತ್ತಲ್ ಇವರನ್ನು ರಾಜೀನಾಮೆ ಕೇಳಬಾರ್ದಂತೂ ನಮ್ಮ ಮನವಿ. ಯಾಕಂದ್ರೆ ಈ ದೇಶದಲ್ಲಿ ನಮಗೆ ಸಿಗೋದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ 3 ಮೀಸಲಾತಿದೆ. ಆ ಬಾಬಾ ಸಾಹೇಬ್ ಅಂಬೇಡ್ಕರ್ ಆ ಮೀಸಲಾತಿಯನ್ನು ಕೊಟ್ಟಿರ್ತಾರೆ. ಆ ಮೀಸಲಾತಿ ಯೋಜನೆಯಲ್ಲಿ ನಾವು ಪಡೆದುಕೊಳ್ಳಬೇಕಾದ್ರೆ ಬಟ್ ಆ ಮೀಸಲಾತಿ ನಾವು ತಗೋಬೇಕಂದ್ರೆ ಕನಿಷ್ಠ 3 ಪಕ್ಷ 3 ಇದೆ. ಆ 3ರಲ್ಲಿ ನಮ್ಮ ಸಚಿವರು ಮತ್ತು ಅಧ್ಯಕ್ಷರು ರಾಜೀನಾಮೆ ಕೇಳಿದ್ರೆ ನಾವು ನಮ್ಮ ಸಮಾಜದ ಮುಂದೆ ಬರಲು ಸಾಧ್ಯ ಆಗುವುದಿಲ್ಲ. ನಾವು ಸಮಾಜದಲ್ಲಿ ಯಾವುದೇ ಉನ್ನತ ತನಿಖೆ ಆಗಲಿ. ಬಟ್ ದೋಷರೂಪಾದ್ರೆ ಅವ್ರನ್ನ ಸಚಿವ ಸ್ಥಾನ ನೀಡುವುದರಿಂದ ರಾಜೀನಾಮೆ ಕೇಳಿ ತನಿಖೆ ಆಗಲಿ. ಮೊದಲು ನಮ್ಮ ಸಮಾಜದ ವತಿಯಿಂದ ಎಲ್ಲ ಸಮಾಜದ ನೋಡಿ ಕೂಡ ಒಬ್ಬ ರಾಜಕಾರಣಿಗಳನ್ನು ರಾಜೀನಾಮೆ ಕೇಳಬಾರದಂತ. ಈ ಸಂದರ್ಭದಲ್ಲಿ ರಂಗಪ್ಪ ನಾಯಕ್, ವೀರೇಶ್ ನಾಯಕ್ ಉಪಸ್ಥಿತರಿದ್ದರು. ಈಗ ಜಾಹೀರಾತು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, Supreme sofa set, Doco style furnitures, Sri steel furnitures. For more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9880240959, 9880240956, 8892589596. ಮಹಾ ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಸಮಸ್ತ ನಾಗರಿಕರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ರಾಯಚೂರು ಜಿಲ್ಲೆಯ ಜನತೆಗೆ ಸಿಹಿ ಸುದ್ದಿ. ಶ್ರೀ ಬಾಲಾಜಿ ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ. ನಮ್ಮಲ್ಲಿ ಎಲ್ಲ ತರಹದ ಬಜಾಜ್ ಕಂಪನಿಯ ಬೈಕ್ಗಳು ದೊರೆಯುತ್ತವೆ. ಅವೆಂಜರ್ 200 DTSI, ಪ್ಲಾಟಿನಾ 125 DTSI, ಪಲ್ಸರ್ 200 DTSI, ಪಲ್ಸರ್ 220S, XCD 125, Discover 150 DTSI and all types of Discover bikes available.
Visit beside Ganj Kalyana Mandap, Ganj Road, Raichur. Mobile 8844460181. SAK Convention Hall. Book now flat 50% discount. Save of the season. With luxury rooms, faculty, fully centralized AC halls, wide parking areas facilities. Visit Shekhar Nagar, IB Road, Raichur. Visit SAK Convention Hall, ಶೇಖರ್ ನಗರ್, IB ರೋಡ್, ರಾಯಚೂರು. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು SAK ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600 ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಲ್ಲಿ ಭೇಟಿ ನೀಡಿ. SAK ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, IB ರೋಡ್, ರಾಯಚೂರು. ಮೊಬೈಲ್ 9483770202. ಶ್ರೀ ಜ್ಞಾನಗಂಗಾ ಡಿಗ್ರಿ ಕಾಲೇಜ್, NGO ಕಾಲೋನಿ, ರಾಯಚೂರು. ದ್ವಿತೀಯ PUC ಪಾಸಾದ ಆತ್ಮೀಯ ವಿದ್ಯಾರ್ಥಿಗಳೇ ಹಾಗೂ ಪಾಲಕರೇ, ನಮ್ಮ ಶ್ರೀ ಜ್ಞಾನಗಂಗಾ ಪದವಿ ಮಹಾವಿದ್ಯಾಲಯ 2024-25ನೇ ಸಾಲಿಗೆ BA ಮತ್ತು BComಗೆ ಅಡ್ಮಿಷನ್ಸ್ ಪ್ರಾರಂಭವಾಗಿದ್ದು, ಗ್ರಾಮೀಣ ಹಾಗೂ ನಗರ ಭಾಗದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ 1 ವರ್ಷಕ್ಕೆ ಕೇವಲ 4,000 ರೂಪಾಯಿ ಫೀಸ್ ತೆಗೆದುಕೊಂಡು ಪ್ರವೇಶ ನೀಡಲಾಗುವುದು. ಅಲ್ಲದೆ ಹಾಸ್ಟೆಲ್ ಸೌಲಭ್ಯ, ವಿದ್ಯಾರ್ಥಿಗಳ ವೇತನ ಸೌಲಭ್ಯ, ಬಸ್ ಸೌಲಭ್ಯ, ಲೈಬ್ರರಿ ಪುಸ್ತಕಗಳ ಸೌಲಭ್ಯ, ಇನ್ನಿತರ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವ ಎಲ್ಲಾ ರೀತಿಯ ಸೌಲಭ್ಯ ಮತ್ತು ಸಹಕಾರವನ್ನು ನೀಡಲಾಗುವುದು. ಅಲ್ಲದೆ 100ರಷ್ಟು ಫಲಿತಾಂಶ ನೀಡಲಾಗುವುದು. ಇದರಲ್ಲಿ ನಿಮಗೆ ಯಾವುದೇ ರೀತಿಯ ಅನುಮಾನ ಬೇಡ. ನಗರ ಹಾಗೂ ಗ್ರಾಮೀಣ ಭಾಗದ ಪ್ರತಿಭಾವಂತ ವಿದ್ಯಾರ್ಥಿಗಳು ಈ ಸೌಲಭ್ಯದ ಸಹಾಯವನ್ನು ಪಡೆಯಲು ತಿಳಿಸಿದೆ. ರೆಗ್ಯುಲರ್ ಕ್ಲಾಸಸ್ ಸ್ಟಾರ್ಟ್ ಫ್ರಮ್ ಜೂನ್ 1st ವೀಕ್. ಕೇವಲ 100 ವಿದ್ಯಾರ್ಥಿಗಳಿಗೆ ಮಾತ್ರ ಪ್ರವೇಶ ಅವಕಾಶ ನೀಡಲಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9916 941389 8904 7029. ವಿದ್ಯಾರ್ಥಿನಿಯರಿಗೆ 50% ಪ್ರವೇಶಗಳು ಕಾಯ್ದಿರಿಸಲಾಗಿದೆ. ಶ್ರೀ ಜ್ಞಾನಗಂಗಾ ಡಿಗ್ರಿ ಕಾಲೇಜ್, NGO ಕಾಲೋನಿ, ರಾಯಚೂರು. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು, ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ.
Visit TTB Jewel Palace, Udayanagar, Station Road, Raichur. Mobile 8123-535300. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ರಾಜ್ಯ ಶಾಮಿಯಾನ ಡೆಕೋರೇಷನ್ ಧ್ವನಿ ಮತ್ತು ಬೆಳಕು ಕ್ಷೇಮಾಭಿವೃದ್ಧಿ ಸಂಘ ಹಾಗೂ ಅಖಿಲ ಭಾರತ ಟೆಂಟ್ ಅಂಡ್ ಡೆಕೋರೇಟರ್ಸ್ ವೆಲ್ಫೇರ್ ಅಸೋಸಿಯೇಷನ್ ಹಾಗೂ ಜಿಲ್ಲಾ ಶಾಮಿಯಾನ ಡೆಕೋರೇಟರ್ ಸಂಘಗಳ ಸಹಯೋಗದಲ್ಲಿ ನಗರದಲ್ಲಿ ರಾಜ್ಯ ಮಟ್ಟದ 4ನೇ ಮಹಾಧಿವೇಶನ ಮತ್ತು ರಾಯಚೂರು ಉತ್ಸವ ಆಯೋಜಿಸಲಾಗಿದೆ ಎಂದು ಸಂಘದ ರಾಜ್ಯಾಧ್ಯಕ್ಷ ಆರ್ ಲಕ್ಷ್ಮಣ್ ಹೇಳಿದರು. ರಾಜ್ಯ ಶಾಮಿಯಾನ ಡೆಕೋರೇಷನ್ ಧ್ವನಿ ಮತ್ತು ಬೆಳಕು ಕ್ಷೇಮಾಭಿವೃದ್ಧಿ ಸಂಘ ಹಾಗೂ ಅಖಿಲ ಭಾರತ ಟೆಂಟ್ ಅಂಡ್ ಡೆಕೋರೇಟರ್ಸ್ ವೆಲ್ಫೇರ್ ಅಸೋಸಿಯೇಷನ್ ಹಾಗೂ ಜಿಲ್ಲಾ ಶಾಮಿಯಾನ್ ಡೆಕೋರೇಟರ್ಸ್ ಸಂಘಗಳ ಸಹಯೋಗದಲ್ಲಿ ನಗರದಲ್ಲಿ ರಾಜ್ಯ ಮಟ್ಟದ 4ನೇ ಮಹಾಧಿವೇಶನ ಮತ್ತು ರಾಯಚೂರು ಉತ್ಸವ ಆಯೋಜಿಸಲಾಗಿದೆ ಎಂದು ಸಂಘದ ರಾಜ್ಯಾಧ್ಯಕ್ಷ ಆರ್ ಲಕ್ಷ್ಮಣ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಜೂನ್ 9ರಂದು ಬೆಳಗ್ಗೆ ತಾಯಿ ಭುವನೇಶ್ವರಿ ಪೂಜೆ ನಂತರ ಧ್ವಜಾರೋಹಣ ಕಾರ್ಯಕ್ರಮ ನಡೆಯಲಿದ್ದು, ಮಳಿಗೆಗಳನ್ನು ನೂತನ ವಿಧಾನ ಪರಿಷತ್ ಸದಸ್ಯ ಎ ವಸಂತ್ ಕುಮಾರ್ ಹಾಗೂ ಆರ್ಡಿಎ ಅಧ್ಯಕ್ಷ ರಾಜಶೇಖರ್ ರಾಮಸ್ವಾಮಿ ಉದ್ಘಾಟಿಸಲಿದ್ದಾರೆ. ಸಂಘದ ರಾಜ್ಯ ಮಟ್ಟದ ಹಾಗೂ ಜಿಲ್ಲಾ ಮಟ್ಟದ ಪದಾಧಿಕಾರಿಗಳು ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. ಮಹಾಧಿವೇಶನವನ್ನು ಸಣ್ಣ ನೀರಾವರಿ ಸಚಿವ ಎನ್ಎಸ್ ಬೋಸರಾಜ್ ಉದ್ಘಾಟಿಸಲಿದ್ದಾರೆ. ಮಟ್ಮಾರಿಯ ಶ್ರೀ ವೀರಭದ್ರ ಶಿವಾಚಾರ್ಯರು, ಸೋಮವಾರಪೇಟೆ ಮಠದ ಶ್ರೀ ಅಭಿನವ ರಾಚೋಟಿ ವೀರ ಶಿವಾಚಾರ್ಯರು, ನಸೀನ್ ದರ್ಗಾದ ಸಜ್ಜಾದ್ ಹಜರತ್ ಸೈಯದ್ ಶಾ ನಬಿ ಮೊಹನುದ್ದೀನ್ ಸಾನ್ನಿಧ್ಯ ವಹಿಸಲಿದ್ದಾರೆ. ಅಧ್ಯಕ್ಷತೆಯನ್ನು ಆರ್ ಲಕ್ಷ್ಮಣ್, ಅರುಣಾ ಜೋಶಿ ವಹಿಸಿಕೊಳ್ಳಲಿದ್ದಾರೆ. ಅನೇಕ ಸಚಿವರು, ಶಾಸಕರುಗಳನ್ನು ಆಹ್ವಾನಿಸಲಾಗಿದೆ. ಸಂಜೆ 7 ಗಂಟೆಗೆ ಮಹಬೂಬ್ ಕಿಲ್ಲಾದರ ಇವರಿಂದ ಜಾನಪದ ಗಾಯನ, ಶ್ರೀ ಸುವರೇಶ್ವರ ಜಾನಪದ ಕಲಾ ತಂಡ ಹಾಗೂ ರಾಜಾ ಮೆಲೋಡಿಯಸ್ ರಸಮಂಜರಿ ಕಾರ್ಯಕ್ರಮ ನಡೆಯಲಿದೆ. ಜೂನ್ 10ರಂದು ಸಂಘದ ಚಟುವಟಿಕೆ, ಸಮಸ್ಯೆ ಪರಿಹಾರಗಳ ಕುರಿತು ಅನಿಸಿಕೆ, ಸನ್ಮಾನ ಕಾರ್ಯಕ್ರಮ ನಡೆಯಲಿದೆ. ಕಾರ್ಯಕ್ರಮದಲ್ಲಿ ಸಿಂಧನೂರಿನ ಉಸ್ಮಾನ್ ಪಾಷಾ ಮುಖಾಂದರ್, ವನಸಿರಿ ಫೌಂಡೇಶನ್ನ ಸಂಸ್ಥಾಪಕ ಅಮರೇಗೌಡ ಮಲ್ಲಾಪುರ್, ಪತ್ರಕರ್ತ ವಿಶ್ವನಾಥ್ ಹೂಗಾರ್, ಮಸ್ಕಿಯ ರಾಮಣ್ಣ ಹಂಪರ್ಗುಂಡಿ ಇವರನ್ನು ಸನ್ಮಾನಿಸಿ ಗೌರವಿಸಲಾಗುತ್ತದೆ. ಸಂಜೆ ಚಿಕ್ಕಮಗಳೂರು ಶಾಮಿಯಾನ್ ಒಕ್ಕೂಟ ಮತ್ತು ನಾಸಿರ್ ಎನ್ ತಾಜ್ ಕೊಪ್ಪ ಅರ್ಪಿಸುವ ಲೈವ್ ಮ್ಯೂಸಿಕ್ ಆರ್ಕೆಸ್ಟ್ರಾ ತಂಡದಿಂದ ರಸಮಂಜರಿ ಕಾರ್ಯಕ್ರಮ ಪ್ರದರ್ಶನಗೊಳ್ಳುತ್ತದೆ. 3ನೇ ದಿನ ಜೂನ್ 11ರಂದು ಸಂಘದ ಪದಾಧಿಕಾರಿಗಳು, ಮಾಲೀಕರಿಗೆ ಸನ್ಮಾನ ಹಾಗೂ ಸಮಾರೋಪ ಸಮಾರಂಭ ನಡೆಯಲಿದೆ ಎಂದರು. ಆಲ್ ಇಂಡಿಯಾ ಟೆಂಟ್ ಅಂಡ್ ಡೆಕೋರೇಷನ್ ವೆಲ್ಫೇರ್ ಅಸೋಸಿಯೇಷನ್ ವತಿಯಿಂದ 4ನೇ ಮಹಾ ಅಧಿವೇಶನ ರಾಯಚೂರು ಜಿಲ್ಲಾ ಶಾಮಿಯಾನ ಮತ್ತು ಧ್ವನಿ ಬೆಳಕು ಕ್ಷೇಮಾಭಿವೃದ್ಧಿ ಸಂಘದ ಸಹಯೋಗದೊಂದಿಗೆ ನಾವು ಹಾಗೂ ರಾಯಚೂರು ಜಿಲ್ಲಾದ ಕಮಿಟಿಯೊಂದಿಗೆ ರಾಯಚೂರು ಐತಿಹಾಸಿಕ ಉತ್ಸವವನ್ನು ಆಚರಿಸ್ತಾ ಇದ್ದೀವಿ. ಈ ಕಾರ್ಯಕ್ರಮ ನಡೆಯುವ ನಮ್ಮ ಉದ್ದೇಶ ಏನಪ್ಪ ಅಂತಂದರೆ, ನಮ್ಮ ಶಾಮಿಯಾನ ವೃತ್ತಿ ಬಾಂಧವರಾಗಲಿ, ನಮ್ಮ ಲೈಟಿಂಗ್ ಡೆಕೋರೇಷನ್ನು ಸೌಂಡ್ ಮಾಲೀಕರಾಗಲಿ ಪ್ರತಿ ವರ್ಷದಂತೆ ಎಲ್ಲರೂ ಒಂದೊಂದು ಹತ್ರ ಸೇರ್ಕೊಂಡು ನಮ್ಮಲ್ಲಿ ನಾವು ಏನು ಪರ್ಚೇಸ್ ಮಾಡ್ಬೇಕಂತ ಹೇಳಿರ್ತಕ್ಕಂಥ ಐಟಮ್ಸ್ಗಳು ಬೇರೆ ದೇಶ, ಗುಜರಾತ್ ಆಗಿರ್ಬೋದು, ಮಹಾರಾಷ್ಟ್ರ ಆಗಿರ್ಬೋದು, ಬೇರೆ ಕಡೆ ಹೋಗಿ ತರೋಕ್ಕಾಗಲ್ಲ, ಸಣ್ಣ ಸಣ್ಣ ಪುಟ್ಟ ಅಂಗಡಿಯವರು ಅಂತೇಳಿ ನಾವೇ ಒಂದು ಹತ್ರ ಬರ್ತಕ್ಕಂಥ ಎಲ್ಲ ಜಿಲ್ಲೆಗಳಿಂದ, ರಾಜ್ಯಗಳಿಂದ ಕರೆಸಿ ಒಂದು ಹತ್ರ ಸ್ಟಾಲ್ ಹಾಕ್ಸ್ತೀವಿ. ಸ್ಟಾಲ್ ಹಾಕಿ ಅಲ್ಲಿ ಅವರಿಗೆ ಬೇಕಾದಂಥ ಐಟಮ್ಗಳನ್ನ ಪರ್ಚೇಸ್ ಮಾಡೋಕ್ಕೆ ಒಂದು ಅನುವು ಮಾಡಿಕೊಡ್ತೀವಿ. ಅದೇ ರೀತಿಯಾಗಿ ನಾವೆಲ್ಲರೂ ಒಂದು ಹತ್ರ ಸೇರಿದರೆ ನಾವು ಸ್ನೇಹಿತರು, ಅಣ್ಣ ತಮ್ಮಂದಿರು ಯಾವ್ಯಾವ ಜಿಲ್ಲೆ ಇರ್ತೋ ಎಲ್ಲರೂ ಒಂದು ಪರಿಚಯ ಬೆಳೀತೈತೆ, ಒಂದು ಸ್ನೇಹ ಬಾಂಧವ್ಯ ಬೆಳೀತೈತೆ. ಯಾಕಂದರೆ ನಮ್ಮ ವೃತ್ತಿಯಲ್ಲಿ ಯಾವುದೇ ಜಾತಿ ಭೇದ ಇರತಕ್ಕಂಥ ಯಾವ್ದಾದ್ರು ಒಂದು ಸಂಘಟನೆ ಇದ್ದರೆ ಅದು ನಮ್ಮ ಶಾಮಿಯಾನ ಸಂಘ. ನಮ್ಮಲ್ಲಿ ಯಾವುದೂ ಭೇದ ಇಲ್ಲ. ಯಾಕಂದರೆ ಎಲ್ಲರೂ ಇದರಲ್ಲಿ ಮುಸ್ಲಿಮು, ಹಿಂದೂ, ಕ್ರೈಸ್ತು ಎಲ್ಲರೂ ಪ್ರತಿಯೊಬ್ಬರು ಈ ನಮ್ಮ ಶಾಮಿಯಾನ ವೃತ್ತಿಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಹಾಗಾಗಿ ನಾವೆಲ್ಲರೂ ಒಂದು ಹತ್ರ ಸೇರ್ಕೊಂಡ್ರೆ ಪ್ರತಿಯೊಂದು ಜಿಲ್ಲೆಯಿಂದ ಎಲ್ಲರೂ ಪರಿಚಯ ಬೆಳೀತೈತೆ. ನಮ್ಗೆ ಯಾಕಂದ್ರೆ ಬೇರೆ ಜಿಲ್ಲೆಗೆ ಹೋಗೋಕ್ಕಾಗಲ್ಲ, ಮಾತಾಡೋಕ್ಕಾಗಲ್ಲ. ಹಂಗಾಗಿ ನಾವೆಲ್ಲರೂ ಒಂದು ಹತ್ರ ಸೇರಿಸಿ ನಮ್ಮ ಕಷ್ಟ ನೋವುಗಳನ್ನ ಚರ್ಚೆ ಮಾಡೋಕ್ಕೆ ಒಂದು ಅವಕಾಶ ಆಗುತ್ತೆ. ಅದೇ ರೀತಿಯಾಗಿ ಪ್ರತಿಯೊಂದು ವಿಚಾರದಲ್ಲೂ ನಾವು ರಾಜ್ಯದಿಂದ ಎಲ್ಲ ಜಿಲ್ಲಾ ಹೋಗಲು ಜಿಲ್ಲಾ ಉಸ್ತುವಾರಿ ಸಚಿವರನ್ನ, ಶಾಸಕರನ್ನ ಕರೆಸಿ ನಮ್ಮ ನೋವುಗಳು ಹೇಳ್ತೀವಿ. ಯಾಕಂದರೆ ನಮಗೆ ಯಾವುದೇ ಒಂದು ಟೆಂಟ್ಗಳಿದಾಗಲಿ, ಶಾಮಿಯಾನಗಳಿದಾಗಲಿ ಏನಾದ್ರು ಅನಾಹುತ ಆದರೆ ನಮಗೆ ಯಾವುದೋ ಒಂದು ಸರ್ಕಾರದ ಬೆನಿಫಿಟ್ ಇಲ್ಲ. ಯಾಕಪ್ಪ ಅಂದರೆ ನಮಗೆ ನಾವು ಏನೇ ಕೇಳ್ಕೋಬೇಕಂದ್ರೂ ನಿಮ್ಮ ಪತ್ರಿಕೆ ಮಾಧ್ಯಮದಿಂದಲೇ ನಾವು ಅವರಿಗೆ ಮನವಿ ಸಲ್ಲಿಸ್ತಾ ಇದ್ದೀವಿ. 2-3 ಟೈಮ್ ಕಾರ್ಮಿಕರ ಸಚಿವರಿಗೆ ಕೇಳಿದ್ವು, ಸರ್ ಏನಾರ ಒಂದು ಯಾವ್ದಾರ ಒಂದು ಸ್ಕೀಮನ್ನು ಸೇರಿಸಿ, ಯಾಕಂದರೆ ಶಾಮಿಯಾನ ಸಂಘ ವೃತ್ತಿಯಲ್ಲಿ ಭಾಳ ಜನ ಬಿದ್ದು ಅನಾಹುತ ಆಗಿ ಸತ್ರು, ಯಾವುದೋ ಒಂದು ನಮಗೆ ಸರ್ಕಾರದಿಂದ ಯಾವುದೂ ಸವಲತ್ತುಗಳು ಸಿಗ್ತಾ ಇಲ್ಲ, ದಯಮಾಡಿ ಏನಾರು ಒಂದು ಅನುವು ಮಾಡಿಕೊಡಿ ಅಂತ ಹೇಳಿ ಮನವಿ ಭಾಳ ಕೊಟ್ಟಿದ್ದೀವಿ, ಯಾವುದೂ ಆಗಿಲ್ಲ. ಹಂಗಾಗಿ ಇದನ್ನೆಲ್ಲದನ್ನು
ನಾವು ಅಂದ್ಕೊಂಡ್ರು ನಾವೊಂದು ಕಾರ್ಯಕ್ರಮ ಮಾಡಿ ಪ್ರತಿಯೊಂದಕ್ಕೂ ಒಂದು ಮನವಿ ಸಲ್ಲಿಸೋಕ್ಕೋಸ್ಕರ ಒಂದು ಕಾರ್ಯಕ್ರಮವನ್ನು ಆಯೋಜಿಸ್ತೀವಿ. ನಾವೆಲ್ಲರೂ ಒಂದು ಹತ್ರ ಸೇರ್ಕೊಂಡು ಒಂದು ಕಾರ್ಯಕ್ರಮ ಮಾಡಿ ನಾನು ಜನಕ್ಕೆ ಸ್ನೇಹ ಬಾಂಧವ್ಯದಿಂದ ತಿಳ್ಕೊಳ್ಳೋಣ ಅಂತೇಳಿ ಈ ಒಂದು ರಾಯಚೂರು ಉತ್ಸವ ಅಂತೇಳಿ ಕಾರ್ಯಕ್ರಮ ಮಾಡಿ ಎಲ್ಲರೂ ಒಂದು ಹತ್ರ ನಾವು ಸ್ನೇಹ ಜೀವಿಯಿಂದ ಒಂದು ಶಾಮೀನ ಸಂಘದವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಂಘದ ಸಂಸ್ಥಾಪಕ ಅಧ್ಯಕ್ಷ ಮಹಬೂಬ್ ಮುಲ್ಲಾ ಸಿದ್ದಾಪುರ್ ಮಾತನಾಡಿ, ಪ್ರತಿ ವರ್ಷವೂ ಸಂಘದಿಂದ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಮಹಾಧಿವೇಶನ ನಡೆಸಿ ಡೆಕೋರೇಟರ್ ಶಾಮಿಯಾನ್ ಕಾರ್ಯನಿರ್ವಹಿಸುವವರ ಸಮಸ್ಯೆಗಳ ಕುರಿತು ಚರ್ಚಿಸಲಾಗುತ್ತದೆ. ಅಲ್ಲದೆ ಶಾಮಿಯಾನ್ ಸಲಕರಣೆಗಳ ಬೇರೆ ರಾಜ್ಯಗಳಿಗೆ ಹೋಗಿ ಖರೀದಿಸುವುದನ್ನು ತಪ್ಪಿಸಲು ಮಹಾಧಿವೇಶನದಲ್ಲಿಯೇ ಮಾರಾಟ ಮಳಿಗೆ ವ್ಯವಸ್ಥೆ ಮಾಡಲಾಗುತ್ತದೆ. ಒಬ್ಬರಿಗೊಬ್ಬರು ಪರಿಚಯ ಮಾಡಿಕೊಳ್ಳಲು ಸಹಕರಿಸಲಾಗುತ್ತದೆ ಎಂದರು. ಶಾಮಿಯಾನ್ ವೃತ್ತಿಯಲ್ಲಿರುವ ಕಾರ್ಮಿಕರನ್ನು ಕಾರ್ಮಿಕ ಇಲಾಖೆ ಸೇರಿ ಯಾವುದೇ ಇಲಾಖೆಗಳು ಸರ್ಕಾರ ಸೌಲಭ್ಯ ಒದಗಿಸುತ್ತಿಲ್ಲ. ಈಗಾಗಲೇ ಅನೇಕ ಸರ್ಕಾರದ ಗಮನಕ್ಕೆ ತಂದರೂ ಪ್ರಯೋಜನವಾಗಿಲ್ಲ. ಅನೇಕ ಅವಘಡಗಳಿಗೆ ಕಾರ್ಮಿಕರು ಜೀವ ಕಳೆದುಕೊಂಡರೂ ಯಾವುದೇ ಆರ್ಥಿಕ ನೆರವು ದೊರೆಯದೆ ಹೋಗಿದೆ ಎಂದರು. ಕಾರ್ಮಿಕ ಇಲಾಖೆ ನಮ್ಮ ವ್ಯಾಪ್ತಿಗೆ ಬರುವುದಿಲ್ಲ ಎಂದು ಹೇಳುತ್ತಿದ್ದಾರೆ ಎಂದರು. ನಾವು ಅಸಂಘಟಿತರಿದ್ದೀವಿ. 2004ರಲ್ಲಿ ಆಗಿನ ಸಂದರ್ಭದಲ್ಲಿ ಪಿ ಚಿದಂಬರಂ ಅವರು ಹಣಕಾಸು ಸಚಿವರಿದ್ದಾಗ ನಮಗೆ ಸರ್ವಿಸ್ ಟ್ಯಾಕ್ಸ್ ಅಳವಡಿಸಿದ್ರು. ಆ 1994 ಒಳಗೆ ಅವಾಗ ಏನಾಯ್ತು, ನಮಗೆ ಎಲ್ಲರೂ ನಾವು ಎಚ್ಚೆತ್ತುಕೊಂಡು ನಾವು ಸಂಘಟನೆ ಮಾಡಿದ್ವಿ. ಒಂದು ತಾಲೂಕು ಮಟ್ಟದಿಂದ ಜಿಲ್ಲಾ ಮಟ್ಟ, ಜಿಲ್ಲಾ ಮಟ್ಟದಿಂದ ರಾಜ್ಯ ಮಟ್ಟ, ರಾಜ್ಯ ಮಟ್ಟದಿಂದ ರಾಷ್ಟ್ರ ಮಟ್ಟವರೆಗೂ ನಾವು ಸಂಘಟನೆ ಮಾಡಿದ್ವಿ. ಈ ಸಂಘಟನೆಯ ಉದ್ದೇಶ, ಈ ಸಂಘಟನೆ ಹೋರಾಟದ ಜೊತೆಗೆ ಸಾಮಾಜಿಕ ಕೆಲಸದ ಜೊತೆಗೆ ನಮ್ಮ ವೃತ್ತಿ ಬಾಂಧವರಿಗೆ ಅನುಕೂಲ ಆಗುವಂತಹ ಒಂದು ವ್ಯವಸ್ಥೆಯನ್ನು ನಮ್ಮ ಸಂಘದ ವತಿಯಿಂದ ನಾವು ಮಾಡಿದ್ವಿ. ಈಗಾಗಲೇ ನಮ್ಮ ಅಧ್ಯಕ್ಷ ಹೇಳಿದ ಪ್ರಕಾರ ನಾವು ಪ್ರತಿ ಒಂದು ಜಿಲ್ಲೆಯಲ್ಲಿ ಮೊದಲು ನಾವು ಉತ್ತರ ಕರ್ನಾಟಕ ಅಷ್ಟೇ ಮಾಡಿದ್ವಿ. ನಂತರ 2019ರಲ್ಲಿ ಕರ್ನಾಟಕ ಅಂತ ಮಾಡಿದ್ವಿ. ಮೊದಲನೇ ಮಹಾಧಿವೇಶನ ಕೊಪ್ಪಳ ಜಿಲ್ಲೆಯಲ್ಲಿ ಮಾಡಿದ್ವಿ. ಆ ನಂತರ ಎರಡನೇ ಮಹಾಧಿವೇಶನ ಉಡುಪಿ ಜಿಲ್ಲೆಯಲ್ಲಿ ಮಾಡಿದ್ವಿ. ಮೂರನೇ ಮಹಾಧಿವೇಶನ ಹೋದ ವರ್ಷ ಮೈಸೂರಲ್ಲಿ ಮಾಡಿದ್ವಿ. ನಾಲ್ಕನೇ ಮಹಾಧಿವೇಶನ ರಾಯಚೂರಲ್ಲಿ ಮಾಡಿದ್ವಿ. ಇದರ ಉದ್ದೇಶ ಅಷ್ಟೇ, ಪ್ರತಿ ವರ್ಷ ಪ್ರತಿ ಒಂದು ಜಿಲ್ಲೆಯಲ್ಲಿ ಯಾಕೋಸ್ಕರ ಮಾಡ್ತಾ ಇದ್ದೀವಿ ಅಂದ್ರೆ ಪ್ರತಿ ಜಿಲ್ಲೆಯಲ್ಲಿ ಸಂಘಟನೆ ಆಗುತ್ತೆ. ಈ ಸಂಘಟನೆಯ ಮುಖಾಂತರ ಈ ಸಣ್ಣ ಸಣ್ಣ ಅಂಗಡಿಗಳು ಬೇರೆ ರಾಜ್ಯದಿಂದ ಬೇರೆ ರಾಜ್ಯಕ್ಕೆ ಹೋಗಿ ಈ ಒಂದು ವಸ್ತುಗಳನ್ನು ಪರ್ಚೇಸ್ ಮಾಡ್ಲಿಕ್ಕೆ ಆಗಲ್ಲ ಅನ್ನೋ ಒಂದು ದೃಷ್ಟಿಯಿಂದ ಒಂದೇ ಛತ್ತಿನಡಿಯಲ್ಲಿ ಒಂದೇ ವೇದಿಕೆ ಮೇಲೆ ಒಂದೇ ಒಂದು ಗ್ರೌಂಡಿನಲ್ಲಿ ಎಲ್ಲಾ ವಸ್ತುಗಳನ್ನು ಸಿಗುವಂತ ವ್ಯವಸ್ಥೆಯನ್ನು ನಮ್ಮ ಸಂಘಟನೆ ಮಾಡ್ತಾ ಬಂದಿದೆ. ಇವತ್ತು ಸಣ್ಣ ಅಂಗಡಿಗಳು ಕೂಡ ವಸ್ತುಗಳನ್ನು ಖರೀದಿ ಮಾಡಿ ದೊಡ್ಡ ದೊಡ್ಡ ಕಾರ್ಯಕ್ರಮ ಮಾಡಲಿ ಅನ್ನೋ ಉದ್ದೇಶ ಇಟ್ಕೊಂಡು ನಮ್ಮ ಸಂಘದ ವತಿಯಿಂದ ಎಲ್ಲರಿಗೂ ಅನುಕೂಲ ಆಗುವ ಉದ್ದೇಶದಿಂದ ಇವತ್ತು ನಾವೇನು ಇಲ್ಲಿ ರಾಯಚೂರಿನಲ್ಲಿ ಆಯೋಜನೆ ಮಾಡಿದ್ವಿ. 100ಕ್ಕೂ ಮೇಲ್ಪಟ್ಟು ನಮ್ಮ ಪ್ರದರ್ಶನ ಮತ್ತು ಮಾರಾಟ ಮಳಿಗೆಗಳು ಬಂದಿದ್ದಾವೆ. ಇದು ಅನುಕೂಲ. ಅದರ ಜೊತೆಗೆ ನಾವು ಪ್ರತಿ ಜಿಲ್ಲೆಯಲ್ಲಿ ಈ ಒಂದು ಸಮಾವೇಶ ಅಂದ್ರೆ, ಯಾಕಂದ್ರೆ ನಮಗೆ ಯಾವುದೇ ಜಾತಿ ಇಲ್ಲ, ಯಾವ ಪಕ್ಷ ಇಲ್ಲ, ಎಲ್ಲ ಜಾತಿಯವರು ಹುಟ್ಟಿನಿಂದ ಹಿಡಿದು ಸಾವಿನವರೆಗೂ ನಮ್ಮ ಸೇವೆ ಅವಶ್ಯ ಇದೆ. ಹಾಗಾಗಿ ಎಲ್ಲಾ ಪಕ್ಷದವರಿಗೆ ನಮ್ಮ ಅವಶ್ಯ ಇದೆ. ಆದರೆ ನಮಗೆ ಸರ್ಕಾರ ಕಡೆ ಕಾಣಿಸ್ತಾ ಇದೆ. ಇವತ್ತು ನಮ್ಮ ಶಾಮಿಯಾನ ಏನು ವೃತ್ತಿ ಇದೆ, ಯಾವ ಇಲಾಖೆ ಒಳಗೆ ಬರುತ್ತೆ ಅಂತೇಳಿ ನಾವು ಸಾಕಷ್ಟು ಪ್ರಶ್ನೆ ಮಾಡಿದ್ರೆ ನಮ್ಗೆ ಯಾವ ಇಲಾಖೆ ಒಳಗೂ ನಮ್ಮನ್ನು ಸೇರಿಸಿಲ್ಲ, ಯಾವ ಇಲಾಖೆ ಒಳಗೆ ಸೇರಿಸಿಲ್ಲ. ಹಾಗಾಗಿ ನಾವು ಸರ್ಕಾರಕ್ಕೆ ಪ್ರತಿ ವರ್ಷ ಬೇಡಿಕೆ ಇಡ್ತಾ ಇದ್ದೀವಿ. ನಾವು ಯಾವ ಇಲಾಖೆ ಒಳಗೆ ಬರ್ತಾ ಇದ್ದೀವಿ, ನಾವು ಯಾವ ಇಲಾಖೆಯಿಂದ ನಾವು ಕೇಳಬೇಕು ನಮ್ಮ ಸವಲತ್ತುಗಳನ್ನು. ಯಾಕಂದ್ರೆ ಈ ಕಾರ್ಮಿಕ ಇಲಾಖೆ ಒಳಗೆ ನಮಗೆ ಸೇರಿಸಿಲ್ಲ. ಈಗಾಗಲೇ ಸಾಕಷ್ಟು ಸಲ ನಾವು ಸರ್ಕಾರಕ್ಕೆ ಪ್ರಸ್ತಾವನೆ. ಈ ಸಂದರ್ಭದಲ್ಲಿ ಅರುಣಾ ಜೋಶಿ, ವಿರೂಪಾಕ್ಷಪ್ಪ, ಸೈಯದ್ ಜಾಫರ್ ಖಾದ್ರಿ, ಹುಲಿಗಪ್ಪ, ಶ್ರೀಧರ್, ಸತೀಶ್ ಜಾಧವ್, ಶಫಿಯುಲ್ಲಾ ಖಾನ್ ಸೇರಿ ಅನೇಕರಿದ್ದರು. ಯಾರ ಬಗ್ಗೆ ಮಾತನಾಡುತ್ತಿರುವೆ, ಯಾವ ಇಲಾಖೆ ಯಾರಿಗೆ ಬರುತ್ತದೆ ಎಂಬ ಪರಿಜ್ಞಾನವಿಲ್ಲದೆ ಜೆಡಿಎಸ್ ಜಿಲ್ಲಾಧ್ಯಕ್ಷರಾದ ಎಂ ವಿರೂಪಾಕ್ಷಿ ಅವರು ಮಾಹಿತಿ ತಿಳಿಯದೆ ಏನೇನು ಮಾತನಾಡುತ್ತಿದ್ದಾರೆ. ಜೆಡಿಎಸ್ ಪಕ್ಷದ ಕುಮಾರಸ್ವಾಮಿ ಪ್ರಜ್ವಲ್ ರೇವಣ್ಣ ಅವರ ಕರ್ಮಕಾಂಡ ಬಗ್ಗೆ ಮಾತನಾಡುವ ಬದಲು ಬೇರೆಯವರನ್ನು ಟೀಕೆ ಮಾಡುತ್ತಿದ್ದಾರೆ ಎಂದು ಕಾಂಗ್ರೆಸ್ ಮುಖಂಡ ಹಾಗೂ ರಾಯಚೂರು ನಗರಾಭಿವೃದ್ಧಿ ಪ್ರಾಧಿಕಾರ ಸದಸ್ಯ ನರಸಿಂಹರಾವ್ ಮಾಡಿಗಿರಿ ತಿಳಿಸಿದ್ದಾರೆ. ಯಾರ ಬಗ್ಗೆ ಮಾತನಾಡುತ್ತಿರುವೆ, ಯಾವ ಇಲಾಖೆ ಯಾರಿಗೆ ಬರುತ್ತದೆ ಎಂಬ ಪರಿಜ್ಞಾನವಿಲ್ಲದೆ ಜೆಡಿಎಸ್ ಜಿಲ್ಲಾಧ್ಯಕ್ಷರಾದ ಎಂ ವಿರೂಪಾಕ್ಷಿ ಅವರು ಮಾಹಿತಿ ತಿಳಿಯದೆ ಏನೇನು ಮಾತನಾಡುತ್ತಿದ್ದಾರೆ. ಜೆಡಿಎಸ್ ಪಕ್ಷದ ಕುಮಾರಸ್ವಾಮಿ ಪ್ರಜ್ವಲ್ ರೇವಣ್ಣ ಅವರ ಕರ್ಮಕಾಂಡ ಬಗ್ಗೆ ಮಾತನಾಡುವ ಬದಲು ಬೇರೆಯವರನ್ನು ಟೀಕೆ ಮಾಡುತ್ತಿದ್ದಾರೆ ಎಂದು ಕಾಂಗ್ರೆಸ್ ಮುಖಂಡ ಹಾಗೂ ರಾಯಚೂರು ನಗರಾಭಿವೃದ್ಧಿ ಪ್ರಾಧಿಕಾರ ಸದಸ್ಯ ನರಸಿಂಹರಾವ್ ಮಾಡಿಗಿರಿ ತಿಳಿಸಿದ್ದಾರೆ. ಜೆಡಿಎಸ್ ಪಕ್ಷದ ಜಿಲ್ಲಾಧ್ಯಕ್ಷ ಎಂ ವಿರೂಪಾಕ್ಷಿ ಅವರು ಪತ್ರಿಕಾಗೋಷ್ಠಿಯಲ್ಲಿ ಆರೋಪಿಸಿದ ವಿಷಯಕ್ಕೆ ಪ್ರತಿಕ್ರಿಯಿಸಿದ ಅವರು,
ಟೀಕಿಸುವ ಆರೋಪಿಸುವ ಭರದಲ್ಲಿ ಯಾವ ಇಲಾಖೆ ಯಾರಿಗೆ ಬರುತ್ತದೆ ಎಂದು ತಿಳಿಯದೆ ಮಾತನಾಡುತ್ತಿದ್ದಾರೆ. ಜೆಡಿಎಸ್ ಪಕ್ಷದ ನಾಯಕರಾದ ಪ್ರಜ್ವಲ್ ರೇವಣ್ಣ, ಕುಮಾರಸ್ವಾಮಿ ಅವರ ಕರ್ಮಕಾಂಡ ಇಡೀ ಜಗತ್ತಿನಾದ್ಯಂತ ಗೊತ್ತಾಗಿದೆ. ಮೊದಲು ಅವರ ಕರ್ಮಕಾಂಡದ ಬಗ್ಗೆ ಮಾತನಾಡಲಿ ಎಂದು ತಿಳಿಸಿದ್ದಾರೆ. ವಾಲ್ಮೀಕಿ ನಿಗಮದ ಬಗ್ಗೆ ಆರೋಪಿಸುತ್ತಿದ್ದಾರೆ. ಈ ಆರೋಪದ ಭರದಲ್ಲಿ ಇಲಾಖೆಗೆ ಸಂಬಂಧಿಸಿದ ಸಣ್ಣ ನೀರಾವರಿ ಸಚಿವರಾದ ಎನ್ಎಸ್ ಬೋಸರಾಜ್ ಅವರ ಬಗ್ಗೆ ಮಾತನಾಡುತ್ತಿದ್ದಾರೆ. ಯಾರು ಯಾವ ಇಲಾಖೆ ಸಚಿವರು ಎಂದು ತಿಳಿದು ಮಾತನಾಡಲಿ ಎಂದು ತಿಳಿಸಿದ್ದಾರೆ. ಎಸ್ಎಫ್ಐ ರಾಜ್ಯ ಉಪಾಧ್ಯಕ್ಷ ಹಾಗೂ ಯುವ ಹೋರಾಟಗಾರ ಶಿವಕುಮಾರ್ ಮ್ಯಾಗಳಮನಿ ಇವರ 30ನೇ ವರ್ಷದ ಹುಟ್ಟು ಹಬ್ಬವನ್ನು ನಗರದ ಹೈದರಾಬಾದ್ ಬೈಪಾಸ್ ರಸ್ತೆಯಲ್ಲಿರುವ ಕನಕದಾಸರ ಅನಾಥ ಆಶ್ರಮದಲ್ಲಿ ಮಕ್ಕಳೊಂದಿಗೆ ಆಚರಿಸಿಕೊಂಡು ವಿದ್ಯಾರ್ಥಿಗಳಿಗೆ ನೋಟ್ಬುಕ್, ಪೆನ್ಗಳನ್ನು ವಿತರಿಸಿದರು. ಎಸ್ಎಫ್ಐ ರಾಜ್ಯ ಉಪಾಧ್ಯಕ್ಷ ಹಾಗೂ ಯುವ ಹೋರಾಟಗಾರ ಶಿವಕುಮಾರ್ ಮ್ಯಾಗಳಮನಿ ಇವರ 30ನೇ ವರ್ಷದ ಹುಟ್ಟು ಹಬ್ಬವನ್ನು ನಗರದ ಹೈದರಾಬಾದ್ ಬೈಪಾಸ್ ರಸ್ತೆಯಲ್ಲಿರುವ ಕನಕದಾಸರ ಅನಾಥ ಆಶ್ರಮದಲ್ಲಿ ಮಕ್ಕಳೊಂದಿಗೆ ಆಚರಿಸಿಕೊಂಡು ವಿದ್ಯಾರ್ಥಿಗಳಿಗೆ ನೋಟ್ಬುಕ್, ಪೆನ್ಗಳನ್ನು ವಿತರಣೆ ಮಾಡಿದರು. ಈ ಸಂದರ್ಭದಲ್ಲಿ ಮಾತನಾಡಿ, ಸಮಾಜದಲ್ಲಿ ಉತ್ತಮ ವ್ಯಕ್ತಿಗಳಾಗಿ ಬೆಳೆಯೋಕೆ ಶಿಕ್ಷಣ ತುಂಬಾ ಅವಶ್ಯಕ. ಶ್ರದ್ಧೆ ಮತ್ತು ಶ್ರಮದಿಂದ ಇಷ್ಟಪಟ್ಟು ಉತ್ತಮವಾಗಿ ಅಭ್ಯಾಸ ಮಾಡಿ ಗುರಿ ತಲುಪಬೇಕೆಂದು ಹೇಳುತ್ತಾ ಅವರ ವಿದ್ಯಾಭ್ಯಾಸ ಮತ್ತು ಮುಂದಿನ ಭವಿಷ್ಯಕ್ಕೆ ಶುಭ ಹಾರೈಸಿ ಅವರ ಸಹಾಯಕ್ಕೆ ಯಾವತ್ತೂ ಜೊತೆ ಇರುವುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಬಿಎಸ್ಎಸ್ ರಾಜ್ಯ ಯುವ ಘಟಕದ ಅಧ್ಯಕ್ಷರಾದ ಎಚ್ಎಂ ಬಾಬು, ವಕೀಲರಾದ ವೈಜನಾಥ್, ಮಲ್ರೆಡ್ಡಿ, ಬಸವರಾಜ್, ಲಿಂಗರಾಜ್ ಕಂದಗಲ್, ಸಿದ್ಲಿಂಗ, ಶರಣುಕುಮಾರ್, ಮುಖಂಡರಾದ ರಘುಗಟ್ಟು ಯಾದವ್, ಮಿಥುನ್ ರಾಜ್, ಪರಶುಗೌಡ, ಶ್ರೀನಿವಾಸ್, ಮಲ್ಲಿಕಾರ್ಜುನ್, ನರಸಿಂಹಲು, ಆನಂದ್ ಸೇರಿದಂತೆ ಇತರರು ಇದ್ದರು. ಮಟ್ಟ ಜೂಜಾಟ, ಅಕ್ರಮ ಮರಳು ಸೇರಿದಂತೆ ವಿವಿಧ ಪ್ರಕರಣಗಳ ಅಡಿಯಲ್ಲಿ 7,25,782 ರೂಪಾಯಿ ಹಾಗೂ ಅಕ್ರಮ ಮದ್ಯ ಮತ್ತು 74 ಆರೋಪಿಗಳನ್ನು ಬಂಧಿಸಲಾಗಿದೆ. ಮಟ್ಕಾ ಜೂಜಾಟ, ಅಕ್ರಮ ಮರಳು ಸೇರಿದಂತೆ ವಿವಿಧ ಪ್ರಕರಣಗಳ ಅಡಿಯಲ್ಲಿ 7,25,782 ರೂಪಾಯಿ ಹಾಗೂ ಅಕ್ರಮ ಮದ್ಯ ಮತ್ತು 74 ಆರೋಪಿಗಳನ್ನು ಬಂಧಿಸಲಾಗಿದೆ. ಜಿಲ್ಲೆಯ ವಿವಿಧ ಪೊಲೀಸ್ ಠಾಣೆಗಳಲ್ಲಿ ಕ್ರಿಕೆಟ್ ಬೆಟ್ಟಿಂಗ್ ಪ್ರಕರಣದಲ್ಲಿ 1,500 ನಗದು ವಶಪಡಿಸಿಕೊಂಡು 2 ಆರೋಪಿಗಳನ್ನು ಬಂಧಿಸಲಾಗಿದೆ. ಜೂಜಾಟ ಪ್ರಕರಣದ ಅಡಿಯಲ್ಲಿ 1,11,170 ನಗದು ವಶಪಡಿಸಿಕೊಂಡು 46 ಆರೋಪಿಗಳನ್ನು ಬಂಧಿಸಲಾಗಿದೆ. ಮಟ್ಕಾ ಪ್ರಕರಣದ ಅಡಿಯಲ್ಲಿ 4,510 ರೂಪಾಯಿ ನಗದು ಹಣ ವಶಕ್ಕೆ ಪಡೆದು 4 ಜನ ಆರೋಪಿಗಳನ್ನು ವಶಕ್ಕೆ ಪಡೆದಿದ್ದಾರೆ. ಅಕ್ರಮ ಮದ್ಯ ಸಾಗಾಣಿಕೆಯಲ್ಲಿ ಒಟ್ಟು 37,222 ರೂಪಾಯಿ ನಗದು ಹಾಗೂ 6 ಜನ ಆರೋಪಿಗಳನ್ನು ಬಂಧಿಸಿದ್ದು 56 ಲೀಟರ್ 3,230 ml ಮದ್ಯ ವಶಪಡಿಸಿಕೊಂಡಿದ್ದಾರೆ. ಅಕ್ರಮ ಮರಳು ಕಳ್ಳತನ ಪ್ರಕರಣಗಳಲ್ಲಿ 5,71,380 ಮೌಲ್ಯದ ಮರಳು ವಶಕ್ಕೆ ಪಡೆದು 16 ಜನರನ್ನು ಬಂಧಿಸಿದ್ದಾರೆ. ಒಟ್ಟು 33 ಪ್ರಕರಣಗಳಲ್ಲಿ 74 ಆರೋಪಿಗಳನ್ನು ಬಂಧಿಸಿ 7,25,782 ರೂಪಾಯಿ ಮೌಲ್ಯದ ಮದ್ಯ, ಮರಳು, ನಗದನ್ನು ಜಪ್ತಿ ಮಾಡಿದ್ದಾರೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಿಖಿಲ್ ಬಿ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಂದು ಮುಖ್ಯಾಂಶಗಳು. ತನಿಖೆಯ ನಂತರ ಸತ್ಯಾಸತ್ಯತೆ ಬಯಲು ಸಿಎಂ ರಾಜೀನಾಮೆ ಕೇಳಿದರೆ ಕೊಡಲು ಸಿದ್ಧ ತದ್ದಲ್ ಬಸನಗೌಡ. ವಾಲ್ಮೀಕಿ ನಿಗಮದ ಅವ್ಯವಹಾರ ಆರೋಪ ಸಾಬೀತಾಗದೆ ಸಚಿವರ ಅಧ್ಯಕ್ಷರ ರಾಜೀನಾಮೆ ಕೇಳುವುದು ನೈತಿಕತೆ ಅಲ್ಲ, ಹನುಮಂತ ನಾಯಕ್. ಜೂನ್ 9ರಿಂದ 3 ದಿನ ನಗರದಲ್ಲಿ ಶಾಮಿಯಾನ್ ಸಂಘದ ಮಹಾಧಿವೇಶನ, ಸಮಸ್ಯೆ ಪರಿಹಾರಗಳ ಕುರಿತು ಚರ್ಚೆ, ಆರ್ ಲಕ್ಷ್ಮಣ್. ಕುಮಾರಸ್ವಾಮಿ, ಪ್ರಜ್ವಲ್ ರೇವಣ್ಣ ಅವರ ಕರ್ಮಕಾಂಡ ಬಗ್ಗೆ ವಿರೂಪಾಕ್ಷಿ ಮೊದಲು ಮಾತನಾಡಲಿ, ನರಸಿಂಹಲು ಮಾಡಗಿರಿ. ಅನಾಥ ಮಕ್ಕಳ ಶಾಲೆಯಲ್ಲಿ ಮ್ಯಾಗಳಮನಿ ಹುಟ್ಟುಹಬ್ಬ ಆಚರಣೆ. ಜೂಜಾಟ, ಬೆಟ್ಟಿಂಗ್ ಸೇರಿ ವಿವಿಧ ಪ್ರಕರಣಗಳಡಿ 74 ಆರೋಪಿಗಳ ಬಂಧನ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. ವಾರ್ತೆಗಳನ್ನು ಪ್ರಾರಂಭಿಸಿದವರು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. SAK Convention Hall. Book now flat 50% discount. Save of the season. Wide parking areas facilities. Visit Shekhar Nagar, IB Road, Raichur. ಶ್ರೀ ಜ್ಞಾನಗಂಗಾ ಡಿಗ್ರಿ ಕಾಲೇಜ್, NGO ಕಾಲೋನಿ, ರಾಯಚೂರು.
ದ್ವಿತೀಯ ಪಿಯುಸಿ ಪಾಸಾದ ಆತ್ಮೀಯ ವಿದ್ಯಾರ್ಥಿಗಳೇ ಹಾಗೂ ಪಾಲಕರೇ, ನಮ್ಮ ಶ್ರೀ ಜ್ಞಾನಗಂಗಾ ಪದವಿ ಮಹಾವಿದ್ಯಾಲಯ 2024-25ನೇ ಸಾಲಿಗೆ ಬಿಎ ಮತ್ತು ಬಿಕಾಂಗೆ ಅಡ್ಮಿಷನ್ಸ್ ಪ್ರಾರಂಭವಾಗಿದ್ದು, ವಿಸಿಟ್ ಕೆಟಿಬಿ ಜ್ಯುವೆಲ್ ಪ್ಯಾಲೇಸ್, ಉದಯನಗರ್, ಸ್ಟೇಷನ್ ರೋಡ್, ರಾಯಚೂರ್. ಮೊಬೈಲ್ 8123535300. N150 ಸಂಪರ್ಕಿಸಿ ಶ್ರೀ ಬಾಲಾಜಿ ಬಜಾಜ್, ಗಂಜ್ ಕಲ್ಯಾಣ ಮಂಟಪ ಪಕ್ಕ, ಗಂಜ್ ರಸ್ತೆ, ರಾಯಚೂರು.